ಎಲ್ಲ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವಾಗ ಬಂದಿದ್ದೀರಿ ಯಾವುದೇ ಅಂತ ಪ್ಲೇಸ್ ಹೇಳ್ಬಿಟ್ಟು ಚಿತ್ರದುರ್ಗದಲ್ಲಿ ಇನ್ನೊಂದು ಪ್ಲೇಸು. ಹಿಂದ್ಗಡೆ ವಿಡಿಯೋ ಯಾರು ನೋಡಲಿಲ್ವೋ ಅದೆಲ್ಲ ನೋಡಿಕೊಂಡು ಆಮೇಲೆ ಈ ವಿಡಿಯೋಗೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಅಂತೆ. ದಯವಿಟ್ಟು ಈ ವಿಡಿಯೋನು ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಬೇಕು ಅನ್ನೋರು ಈ ಕಡೆ ಬರಬೇಕಾದ್ರೆ ಶೇರ್ ಮಾಡಿ. ಮತ್ತು ಇನ್ನೂ ನನ್ನ ವಿಡಿಯೋ ಬೇರೆಯವ್ರಿಗೆ ಹೋಗಿ ಸೇರಬೇಕಂದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ಹೋಗೋಣ ಅಂತ ಒಳಗಡೆ. ಇವಾಗ ಇಷ್ಟು ದೂರ ಇದೆ. ಬರಬೇಕಾದ್ರೆಗನ ಇಲ್ಲಿ ಬಸ್ ಅಲೌಡ್ ಇಲ್ಲ. ನಿಮ್ಮ ಓನ್ ವೆಹಿಕಲ್ ಆಗಲಿ ಇಲ್ಲ ಆಟೋ ಆಗಲಿ ಯಾವುದನ್ನು ಬುಕ್ ಮಾಡ್ಕೊಂಡು ನೀವು ಸೀದಾ ಇಲ್ಲಿಗೆ ಬರಬೇಕು. ಅದ್ರ ಮೇಲೆ ಡಿಪೆಂಡು. ಎನಿ ಟೈಮ್ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾನು ಇವಾಗ ಸ್ವಲ್ಪ ಬೇಗ ಬಂದಿದ್ದೀನಿ, ಅದಕ್ಕೆ ಜನಸಂಖ್ಯೆ ಕಮ್ಮಿ ಇದೆ. ಇನ್ನೂ ಟೈಮ್ ಆಗ್ತಾ ಇದ್ರೆಗನ ಬೇಗ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ದೇವಸ್ಥಾನ ನೋಡಿಕೊಂಡು ಇನ್ನೊಂದು ಮುಖ್ಯವಾಗಿರೋ ಪ್ಲೇಸ್ ನೋಡಿಸ್ತೀನಿ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ ಹೋಗ್ತಾ ಇರೋಣಂತೆ ಒಳಗಡೆ. ಸಖತ್ತಾಗಿದೆ ಇಲ್ಲೆಲ್ಲ. ಇವಾಗ ಇಂಪ್ರೂವ್ಮೆಂಟ್ ಆಗ್ತಾಯಿದೆ, ಯಾಕಂದರೆ ಜನ ಬಂದು ಹೋಗೋದ್ರಿಂದ. ಸೂಪರಾಗಿದೆ ಸ್ಪಾಟ್ ಅಲ್ವಾ, ಸಖತ್ತಾಗಿದೆ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಈ ಜಾಗ ಸ್ವಲ್ಪ ದಿನ ಹೋದ್ಮೇಲೆ ಇಲ್ಲಿ ಬೋಟಿಂಗ್ ಕೂಡ ಬರುತ್ತೆ ಅಂತ ಹೇಳ್ತವ್ರೆ. ಬೋಟಿಂಗ್ ರೈಡ್ ಎಲ್ಲ ಬರುತ್ತಂತೆ. ನೋಡೋಣ, ನಮ್ಮ ಟೈಮ್ ಚೆನ್ನಾಗಿದ್ರೆಗನ ಇಲ್ಲಿ ಬೋಟಿಂಗ್ ಕೂಡ ಇದ್ದರೆ ಚೆನ್ನಾಗಿರುತ್ತೆ. ಹಿಂಗೆ ಹೋಗ್ತಾ ಇರೋಣಂತ ಬನ್ನಿ. ಕೋತಿಗಳಂತೂ ವಿಪರೀತ ಇದ್ದಾವೆ, ಸ್ವಲ್ಪ ಹುಷಾರಾಗಿರ್ಬೇಕು. ಕೈಯಲ್ಲಿ ಕವರ್ ಥರ ಇರೋವಂಥದ್ದು ಏನು ತರಕೋಬೇಡಿ, ತಂದರೆ ಗ್ಯಾರಂಟಿ ಕಿತ್ತಾಕೊಂಡು ಹೋಗ್ಬಿಡ್ತವೆ. ಇನ್ನೂ ತುಂಬ ದೂರ ಹೋಗ್ಬೇಕು ಅನ್ಸುತ್ತೆ. ಸ್ನೇಹಿತರೆ ಎಲ್ಲರೂ ಮೇಲ್ಗಡೆ ಹೋಗಿ ಆಲ್ಮೋಸ್ಟ್ ಎಲ್ಲ ಕೆಳಗೆ ಬರ್ತಾಯಿದ್ದಾರೆ. ಇವಾಗ ನೆಕ್ಸ್ಟು ನಾವು ಹೋಗೋಣ ಅಂತ ಮೇಲ್ಗಡೆ. ತುಂಬ ಜನ ಹೋಗಿ ಬರ್ತಾನೆ ಇದ್ದಾರೆ. ಸ್ನೇಹಿತರೆ ಅಂತೂ ಇಂಥ ಸ್ಪಾಟಿಗೆ ಬಂದಾಯಿತು. ನೋಡ್ತಾ ಇದ್ರಲ್ಲ ಮೇಲ್ಗಡೆ ಇಷ್ಟು ದೊಡ್ಡ ಬಂಡೆ ಒಳಗಡೆ ದೇವರ ಆಲಯನ ಎಷ್ಟು ಚೆನ್ನಾಗಿ ಮಾಡವ್ರೆ, ಸೂಪರಾಗಿದೆ. ಒಳಗಡೆ ಹೋಗಿ ಬರೋಣ ಅಂತೆ. ಒಳಗಡೆ ವಿಡಿಯೋ ಆಗಲಿ ಫೋಟೋ ಆಗಲಿ ಮಾಡೋಂಗಿಲ್ಲ. ಇನ್ನೊಂದು ನಮಗೆ ಅಂಡರ್ಗ್ರೌಂಡು ಗುಹೆ ಇದೆ, ಅಲ್ಲಿ ಒಳಗಡೆ ವೆಯ್ಟ್ ಮಾಡಿ ಆದರೂ ಅದ್ರ ಒಳಗಡೆ ಇರೋದನ್ನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ ಹೋಗೋಣ ಸ್ನೇಹಿತರೆ. ದೇವರ ಆಲಯದಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿರೋದು. ಟೋಟ್ಲಾಗಿ ಒಂದು 7 ಇದ್ದಾವೆ ಒಳಗಡೆ. ಸಖತ್ತಾಗಿ ಮಾಡವ್ರೆ. ಒಳಗಡೆ ವಿಡಿಯೋ ಆಗಲಿ ಫೋಟೋ ಆಗಲಿ ಮಾಡೋಂಗಿಲ್ಲ. ದೇವರಿಗೆ ಭಕ್ತರಾಗಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಬೇಕು ಹೊರತು ಒಳಗಡೆ ಹೋಗಿ ಫೋಟೋ ವೀಡಿಯೋಗಳು ಮಾಡೋ ಥರ ಮಾಡೋಕ್ಕೆ ಹೋಗೋದು. ಇವಾಗ ಇನ್ನೊಂದು ಒಳಗಡೆ ಏನೋ ಪ್ಲೇಸ್ಗಳಿದ್ದಾವಂತೆ, ಅಲ್ಲಿ ಹೋಗಿ ವಿಸಿಟ್ ಮಾಡೋಣಂತೆ. ಬನ್ನಿ. ನಮ್ಮ ಶಿವಲಿಂಗದ್ದು ಒಂದು ಚಿತ್ರನ ಮಾಡಿರ್ತಾರೆ, ಸಖತ್ತಾಗಿದೆ. ಇವಾಗ ಟನಲ್ ಒಳಗಡೆ ಹೋಗೋಣ ಅಂತ, ಈ ದೇವಸ್ಥಾನ ಒಳಗಡೆ. ಬನ್ನಿ ಇವಾಗ ಒಳಗಡೆ ಹೋಗಿ ಏನಿದೆ ಎತ್ತಿದೆ ಅಂತ ಹೇಳ್ಬಿಟ್ಟು ಹೋಗಿ ನೋಡೋಣ. ಸರ್ ಫಸ್ಟ್ ಎಂಟ್ರೆನ್ಸ್ ಬಂದ್ಬಿಟ್ಟು ನಂದಿ ಬಾಗಿಲು ಅಂತ ಹೇಳ್ಬಿಟ್ಟು, ಅದಕ್ಕೆ ನಂದಿ ಬಾಗಿಲು ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಬರೋದು 4 ಮೆಟ್ಲು ಸರ್, ಸೆಕೆಂಡ್ ಬರೋದು 7 ಮೆಟ್ಲು. ಆ 7 ಮೆಟ್ಲು ಏನಿದೆ ಸ್ಮಾಲ್ ಒಂದು ಬಿಗ್ ಇದೆ. ಶತ್ರುಗಳು ಇಲ್ಲ ಹೊಸಬರು ಯಾರು ಬಂದ್ರಪ್ಪ ಅಂದ್ರೆ ಸ್ಕಿಡ್ಡಾಗಿ ಕೆಳಗಡೆ ಬೀಳಿ ಅಂತ ಹೇಳ್ಬಿಟ್ಟು 7 ಬೀಳುತ್ತೆ ನೋಡಿ, ಅದೇ ಥರ ಸರ್. ಇದೆಲ್ಲ 4ನೇ ಶತಮಾನದಲ್ಲಿ ಸ್ಥಾಪನೆ ಆಗಿರೋದು, ಅಂದರೆ 4th ಸೆಂಚುರಿಯಲ್ಲಿ ಮಯೂರರು ಕದಂಬರು ಬಂದ್ಬಿಟ್ಟು ಸ್ಥಾಪನೆ ಮಾಡ್ಕೊಂಡ್ರೆ. ಏನಕ್ಕೆ ವಿದ್ಯುತ್ ಟೈರನ್ನು ಕಟ್ಟಲಿಕ್ಕೋಸ್ಕರ ಮಾಡ್ಕೊಂಡಿರೋದು. ಒಂಥರ ಬಂಕರ್ ಸಿಸ್ಟಮ್, ಅಂದರೆ ಎಮರ್ಜೆನ್ಸಿಲಿ ಇರ್ತಿದ್ರು ಅಂತ ಹೇಳ್ತಾರೆ ಅವಾಗೆಲ್ಲ ವಿದ್ಯುತ್ ಟೈಮ್ ಬಂದಾಗ. ಮತ್ತು 15ನೇ ಶತಮಾನದಲ್ಲಿ ಬೆಳಗಾಂ ಡಿಸ್ಟಿಕ್ ಅಂಕುಲಿಂದ ಬಂದ್ಬಿಟ್ಟು ಪರದೇಸಪ್ಪ ಸ್ವಾಮೀಜಿ ಅಥವಾ ಅಡವಿ ಸಿದ್ಧಲಿಂಗ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಈ ಒಳಗಡೆ ತಪಸ್ ಮಾಡ್ಕೊಂತ ಈ ರಾಜರಿಗೆಲ್ಲ ಸರಳಕಂತಿದ್ರು. ಅದಕ್ಕಿಂತ ಅಂಕುಲಿಗೆ ಮಠ ಅಂತ ಹೇಳ್ತಾರೆ. ಇದು ಫಸ್ಟ್ ರಾಜರು ಬಂದು, ಸೆಕೆಂಡ್ ಸ್ವಾಮೀಜಿ ಸರ್. ಸ್ವಾಮೀಜಿಯರು ಅಂದರೆ ಧರ್ಮ ಪ್ರಚಾರಕ್ಕೆ ಬಂದಿರ್ತಾರೆ. ಬಂದಾಗ ಅವರಿಗೆ ಪ್ರಶಾಂತಿ ಸ್ಥಳ ಬೇಕಲ್ವಾ. ಈ ಗುಹೆ ಬಿಚ್ಚಿಗತ್ತಿ ಬರವಣಿಗೆ ಹಾಕಿ ಹ್ಯಾಂಡ್ ಓವರ್ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಸ್ವಾಮೀಜಿಯರೋಗಿ ಕೇಳ್ತಾರೆ, ಕೇಳಿದ ತಕ್ಷಣ ಬಿಟ್ಕೊಡ್ತಾರೆ ಅಂತ ಹೇಳ್ತಾರೆ. ಅವಾಗ ಇದ್ದಿದ್ದು ಅಂಕಲಿಗೆ ಮಠ ಅಂತ ಹೇಳ್ತಾರೆ. ಫಸ್ಟ್ ರಾಜರು ಬಂದು, ಸೆಕೆಂಡ್ ಸ್ವಾಮೀಜಿಯರು ಸರ್. ಸರ್ ಅದು ನಿಮ್ಮ ಲೆಫ್ಟಲ್ಲಿ ಒಂದು ಓಲ್ ಇದೆ ನೋಡಿ, ಇದು ಓಲ ಸರ್. ಅದು ಕಾಣಿಕೆ ಉಂಡೆ ಅಂತ ಹೇಳ್ಬಿಟ್ಟು. ಕಾಣಿಕೆ ಉಂಡೆ ಅಂದರೆ ಈ ಸ್ವಾಮೀಜಿ ಮೀಟ್ ಮಾಡಕ್ಕಂತಲ್ಲ 7 ಬೀಳು ಅಂತ ಹೇಳ್ಬಿಟ್ಟಿದ್ದು. 7 ಬೀಳು, 7 ಮೆಟ್ಲ ಇರೋದು. ಇದು ದೀಪ ಅಲ್ಲ, ಅದು ವೆಂಟಿಲೇಷನ್ಗೋಸ್ಕರ ಆ ಥರ ಮಾಡ್ಕೊಂಡಿರೋದು. ಕಿಟಿಕಿ ಗಾಳಿ ಗ್ರಿಲ್ ಹಾಕಿದ್ದಾರೆ. ಇದು ಶಿವಲಿಂಗ. ಇದು ಜಗಲಿ ಕಟ್ಟೆ ಸರ್. ಈಗೆಲ್ಲ ನಾವು ಸೋಫಾ ಸೆಟ್ ಅಂತಿರ್ತೀವಲ್ವಾ, ಸೋಫಾ ಒಬ್ಬ ಸೈನಿಕ ಕೂತ್ಬಿಟ್ಟು ಹೊರಗಡೆಯಿಂದ ಯಾರು ಬರ್ತಾರೆ ಯಾರು ಬರಲ್ಲ ಅಂದ್ಬಿಟ್ಟು ವಾಚ್ ಮಾಡ್ತಾರೆ ಸರ್. ಬಟ್ ಏನಪ್ಪ ಅಂದ್ರೆ ಇವರು ಅವ್ರಿಗೆ ನೋಡ್ತಾರೆ, ಅವ್ರು ಇವ್ರಿಗೆ ಕಾಣಲ್ಲ ಸರ್. ಯಾಕಂದ್ರೆ ಇಲ್ಲಿ ಕತ್ತಿರುತ್ತೆ ಸೋಫಾ ಥರ ಚೆನ್ನಾಗಿದೆ ಸರ್. ಇದು 2ನೇ ಬಾಗಿಲು, ಇದು ಗಣೇಶನ ಬಾಗಿಲು ಅಂತ ಹೇಳ್ಬಿಟ್ಟು. ಗಣೇಶನ ಬಾಗಿಲು ಅಂದ್ರೆ ಯಾವುದೇ ವಿಘ್ನ ಲೋಪ ಬರಬಾರ್ದು. ಮೊದಲೇ ಪೂಜೆ ಗಣೇಶ ಮಾಡ್ತಾರಲ್ವಾ, ಗಣೇಶನ ಕೆತ್ತನೆ ಮಾಡ್ಯಾರೆ.
ಅದಕ್ಕೆ ಗಣೇಶನ ಬಾಗಿಲು ಅಂತ ಹೇಳ್ತೀವಿ ಸರ್. ಕೆಳಗಡೆ 9 ಮೆಟ್ಲು ಬರ್ತವೆ ಸರ್, ಇಲ್ಲಿ 6 ಮೆಟ್ಲು ಸರ್. ಇಲ್ಲಿ ಆ ಕಡೆ ಈ ಕಡೆ ಕಳಿಸ್ಬಿಡಿ, ಸ್ವಾಗತ ಕೊಡ್ಲಿಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಪೂರ್ಣಕುಂಭ ಕಳಿಸ್ಕೊಂಡು ಕೆತ್ತನೆ ಮಾಡಿರೋ ಸರ್. ಇದು 2 ಕಳಿಸ್ಬೋದೇನ್ರಿ, ಆ ಕಡೆ ಒಂದು ಈ ಕಡೆ ಒಂದು ವೆಲ್ಕಮ್ ಮಾಡಲಿಕ್ಕೆ. ಇದೆಲ್ಲ ಏನು ನೋಡ್ತಿದ್ವಿ ಸರ್, ಮುಂದೆ ಮಂಟಪ ಸರ್. ಇದು ಮಂಟಪ ಈಗೆಲ್ಲ ಮನೆ ಮುಂದೆಲ್ಲ RCC ಹಾಕಿರ್ತಾರಲ್ವಾ, ಅದೇ ಥರನೇ ಈ ಕಲ್ಲು ಮುಂದ್ಗಡೆ ಮಂಟಪನ ಕಟ್ಕೊಂಡ್ರೆ ಈ ಕಲ್ಲು ಕೆಳಗಡೆ ಹೋದ್ರಪ್ಪ ಅಂದ್ರೆ ಸ್ವಲ್ಪ ಡೀಪಲ್ಲಿ ಹೋಗ್ತೀವಿ ನಾವು, ಡೌನ್ ಹೋಗ್ತೀವಿ. ಇಲ್ಲಿಂದ ಒಂದೇ ಕಲ್ಲು ಸರ್, ಇಲ್ಲಿಂದ ಇಲ್ಲಿವರೆಗೆ ಇದನ್ರಿ ಕಲ್ಲು. ಈ ಕಲ್ಲು ಬೇರೆ, ಈ ಕಲ್ಲು ಬೇರೆ ಸರ್. ಇದು ತಡೆಗೋಡೆ ಬಿದ್ದಿರೋದು, ಇದು ಈಗ ಇವಾಗ ಬಿದ್ದಿರೋ ಸರ್. ಡಬಲ್ ಡೋರ್ ಸರ್. ಇದೊಂದು ಇದೊಂದು ಡೋರ್, ಆ ಕಡೆ ಡೋರ್, ಈ ಕಡೆ ಡೋರ್. ಇಬ್ಬರು ಸೈನಿಕರು ನಿಂತ್ಕೊಂಬ ಜಾಗಗಳು ಅಂತ ಹೇಳಿದ್ರೆ ಇಲ್ಲಿ ಒಂದೊಂದು ಬಾಗಿಲು ಒಂದೊಂದು ತೆಗಿತಾರೆ ಅವರು ನೋಡಿ. ಆಗಿದೆ ಸರ್. ಇದೊಂದು ಇಲ್ಲೊಂದು ಅದಕ್ಕೆ ಇನ್ನೊಂದು ಗಜದ ದ್ವಾರ ಅಂತ ಹೇಳ್ಬಿಟ್ಟು, ಮುಂದ್ಗಡೆ ನೋಡಿದ್ದು ಗಣೇಶನ ಬಾಗಿಲು, ಹಿಂದ್ಗಡೆ ನೋಡ್ತಿರೋದು ಗಜದ ದ್ವಾರ ಅಂತ ಹೇಳ್ಬಿಟ್ಟು. ಇದು 9 ಮೆಟ್ಲು ನೋಡ್ತೀವಿ. ಪೂಜೆ ಮಾಡ್ತಕ್ಕಂಥ ಶಿವಲಿಂಗ ಸರ್. ಇದು ಮಯೂರವರ್ಮ ಶಿವನ ಹಾರದಕ್ಕ ಸರ್. ಅದಕ್ಕೆಲ್ಲ ಕೆತ್ತನೆ ಮಾಡ್ಬಿಟ್ಟು ಕೂತ್ಬಿಟ್ಟು ಧ್ಯಾನ ಮಾಡ್ಯಾರ ಅಂತ ಹೇಳಿದ್ರೆ. ಈಗಂದ್ರೆ ಪ್ರತಿ ಸೋಮವಾರ ಮತ್ತು ಶಿವರಾತ್ರಿ ಟೈಮಲ್ಲಿ ಪೂಜೆ ಆಗುತ್ತೆ, ಬಾಕಿ ದಿನ ಆಗಲ್ಲ ಸರ್. ಯಾಕಂದ್ರೆ ಹಿಂದೂ ಸಂಪ್ರದಾಯ ಪ್ರಕಾರ ಭಿನ್ನವಾಗಿರೋದು. ಹೊಡೆದಿರೋದು ಪೂಜೆ ಇಲ್ಲ, ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡ್ರಿ. ಹೌದೌದು, ಇಲ್ಲೊಂದು ಸ್ವಲ್ಪ ಆಗಿದೆ ನೋಡಿ ಸರ್. ಅದಕ್ಕೆ ಡೈಲಿ ಇಲ್ಲ ಸರ್, ಸೋಮವಾರ ಶಿವರಾತ್ರಿ ಟೈಮಲ್ಲಿ ಪೂಜೆ ಆಗುತ್ತದೆ. ಸೋಮವಾರ ಈಗಲೂ ಡೈಲಿ ಆಗುತ್ತೆ ಸರ್. ಸರ್ ಇದು ಸ್ವಾಮೀಜಿ ಡ್ರೆಸ್ ಇಲ್ಲಕ್ಕೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಅವ್ರ ಬೆಡ್ರೂಮ್ ಅಂತ ಹೇಳ್ತಾರೆ. ಇದು ಒಳಗಡೆ ಬೆಡ್ರೂಮ್, ಹೋಗಿಂದ ಅಲ್ಲಿವರೆಗೂ ಒಂದು ಸೆಕೆಂಡ್ ಹೋಗೋಣ ಸರ್. ಇಲ್ಲಿ ಸ್ವಾಮಿಗಳು ಕುತ್ಕೊಂತ ಸುತ್ತಮುತ್ತ ತಪಸ್ ಮಾಡೋ ಜಾಗ ಸರ್ ಇದು. ಈ ಪ್ರಜೆಗಳಿಗೆ ಏನಾದರೂ ಸಮಸ್ಯೆ ಇದ್ರಪ್ಪ ಅಂದ್ರೆ ಅದಕ್ಕೆ ಪರಿಹಾರ ಕೊಡೋರು. ಈ ಗದ್ದಿಗೆ ಅಂದ್ರೆ ಜೀವಂತ ಸಮಾಧಿ ಅಂತ ಹೇಳ್ತಾರಲ್ವ ಸರ್, ಇದು ಗದ್ದಿಗೆಲ್ಲ ಸರ್. ಇದು ಪೀಠ ಸಿಂಹಾಸನ ಅಂತ ಹೇಳ್ಬೋದು. ಇದು ಹಣ್ಣಂಬಡಿಗೆ ಪೂಜೆ ಮಾಡಲಿಕ್ಕೆ ಸ್ಟ್ಯಾಂಡ್, ಟೀಪೈ ಥರ ಇದೆಲ್ಲ. ಇದೆಲ್ಲ ದೀಪ ಇಡಲಿಕ್ಕೆ ಗೂಡುಗಳು ನೋಡಿ, ಹೋಗಲ್ಲ ಕರೆಂಟ್ ಇದ್ದಿಲ್ಲ ಅಲ್ವಾ, ಸಂಜೆ ದೀಪ ಬೆಳಕು ಸರ್, ಹಚ್ಚಿಡೋರು ಸರ್ ಹೋಗಲ್ಲ ಸರ್. ಈ ರೂಮಲ್ಲಿ 4 ಎಂಟ್ರೆನ್ಸ್ ಇದೆ ನೋಡಿ. ಫಸ್ಟ್ ಒಂದು ಬಾಗಿಲು, ಇದು 2ನೇ ಬಾಗಿಲು ಸರ್. ಇದು ಬಾಗ್ಲ, ಇದು ನಾನೇನು ದೀಪದ ಇದು ಬಾಗಿಲು, ಅದು ದೊಡ್ಡದಿದೆ. ಇದು ನೋಡಿ 3ನೇದು ಬಾಗಿಲು. ಇದು ಯಾವ ಕಡೆಯಿಂದ? ಇದು 4ನೇ ಬಾಗಿಲು. ಓಕೆ, ಕನ್ಫ್ಯೂಸ್ ಆಗುತ್ತೆ ನನಗೆ ಅದು ದೀಪದ ಬಾಗಿಲು ಅನ್ಕೊಂಡಿದ್ದೆ ಸರ್. ಬಾಗಿಲ ಇದು ತಡೆಗೋಡೆ ಸರ್. ಇದು ಬಿದ್ದಿದೆ ನೋಡ್ರಿ, ಗೋಡೆ ಬಾಗಿಲು ಕಾಣ್ಬಾರ್ದಲ್ವಾ, ಇದು ತಡೆಗೋಡೆ ಕಟ್ಟಿದ್ದಾರೆ ಸರ್. ಕಾಲಕ್ರಮೇಣ ಬೀಳ್ತಾ ಇದೆ. ಎಲ್ಲ ದೀಪ ಇಡಬೇಕು ಸರ್. ಕಟ್ಟಿ ಸರ್ ಇದು, ಬಟ್ ಎಲ್ಲ ಹೊಡೆದಾಕಿರ ಏನಿಲ್ಲ. ಇದ್ರ ಹಿಂಭಾಗದಲ್ಲಿ ಫಸ್ಟಿಗೆ ರಾಜರ ಸ್ನಾನ ಮಾಡೋ ರೂಮ್ ಇದೆ. ಸೆಕೆಂಡ್ ಬಂದು ಸ್ವಾಮೀಜಿರಲ್ವಾ, ಅವ್ರಿಗೆ ಮಡಿ ಅಂತ ಇರುತ್ತೆ ನೋಡಿ. ಒಳಗಡೆ ಯಾರು ಮಡ್ಕೊಂಬಲ್ಲ, ಅವ್ರ ಶಿಷ್ಯದ್ರ ಕೂಡ ಕೆರೆಯಿಂದ ನೀರು ತರಿಸ್ಬಿಟ್ಟು ಈ ತೊಟ್ಟಿ ಒಳಗೆ ಹಾಕಿರಪ್ಪ ಅಂದ್ರೆ ಇಲ್ಲೊಂದು ಹೋಲ್ ಇದೆ ನೋಡ್ರಿ. ಇದ್ರ ಮುಖಾಂತರ ಆ ಕಡೆ ಒಂದು ತೊಟ್ಟಿ ಇದೆ, ಲಕ್ಷ ಹಾಕಕ್ಕೂ ನೀರು ಕನೆಕ್ಷನ್. ಇದು ಕನೆಕ್ಷನ್, ಇದೊಂದು ನೀರು ಅಲ್ಲಿಗೆ ಬಂದು ಬೀಳ್ ಅಂತ ಹೇಳ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಸರಿ ಸರಿ. ಇದು ಸ್ನಾನದ ರೂಮ್ ಸರ್. ಇದು ಸ್ನಾನದ ರೂಮ, ನೀರಿನ ತೊಟ್ಟಿ ನೋಡಿ, ಅಲ್ಲಿ ಹೋಲ್ ಇದೆ ನೋಡಿ, ನೀರು ಬರಕ್ಕೆ ಹೀಗೆ ಬರ್ತೀನಿ ಪೈಪ್ ಲೈನ್ ಅಂತ. ನೋಡಿ ಸಾಕಾಗಿ ನಿಮಗೆ ನಾನು ಹಿಂದ್ಗಡೆ ತೋರಿಸಿಲ್ವಾ ಹೋಲು, ಆ ಕಡೆ ಹೋಲು ಇಲ್ಲಿಗೆ ಬಂದು ಬೀಳುತ್ತೆ ಸರ್. ಇದು ಫುಲ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ಕೂತ್ಬಿಟ್ಟು ಸ್ನಾನ ಮಾಡ್ತೀವಿ. ಇಲ್ಲಿ ಕೂತ್ಕೊಂಡು ಸ್ನಾನ ಮಾಡೋದು, ಇಲ್ಲಿಂದ ನೀರು ತಗೊಂಡು. ಅಲ್ಲೊಂದು ಹೋಲ್ ಇದೆ ಲಾಸ್ಟಲ್ಲಿ, ಅದು ನೀರು ಆಚೆ ಕಡೆ ಹೋಗ್ಲಿಕ್ಕೆ. ಇಲ್ಲಿ ಬಂದು ನಿಂತ್ಕೊಂಡು ಮುಂದೆ ನೋಡ್ರಿ, ಇಲ್ಲಿ ಬನ್ನಿ. ಇಲ್ಲಿ ಹೋಲ್ ಇದೆ, ನೀರು ಹೊರಗಡೆ ಹೋಗ್ಲಿಕ್ಕೆ ಸ್ನಾನ ಮಾಡಿದ ನೀರೆಲ್ಲ. ಸರಿ ಸರಿ. ಇದು ಸ್ನಾನದ ರೂಮ್ ಸರ್. ಇದು ನೀರು ಇಲ್ಲಿ ತಗೊಂಡು ಇಲ್ಲಿ ಸ್ನಾನ ಮಾಡಿದ್ರೆ ಈ ನೀರು ಹೊರಗಡೆ ಹೋಗ್ಲಿಕ್ಕೆ ಸರ್. ಇದು ಮಂಚ, ಈ ಕಡೆ ದಿಂಬು, ಈ ಕಡೆ ಕಾಲು. ಇಲ್ಲೇ ಸ್ನಾನ, ಇಲ್ಲೇ ರೆಸ್ಟ್. ಈಗೆಲ್ಲ ಅಟ್ಯಾಚ್ ಬಾತ್ರೂಮ್ ಮಾಡಿರ್ತೀವಲ್ವಾ, ಹಳೆ ಸಿಸ್ಟಮ್ ಯೂಸ್ ಮಾಡ್ತಾರೆ. ಓಲ್ಡ್ ಇಸ್ ಗೋಲ್ಡ್. ಇದು ಬೆಡ್ ವಿತ್ ಬಾತ್ರೂಮ್ ವಿತ್ ಬೆಡ್ ಅಟ್ಯಾಚ್ ಅದೇ ಸಿಸ್ಟಮ್, ಹಳೆ ಸಿಸ್ಟಮ್ ಈಗ ಯೂಸ್ ಮಾಡ್ತಿರೋದು ನಾವು. ಕರೆಕ್ಟ್. ಇದನ್ನ ನೋಡ್ಬಿಟ್ಟೆ ಅದನ್ನ ಮಾಡೋದು ಸರ್. ಈ ರೂಮಲ್ಲಿ 3 ಎಂಟ್ರೆನ್ಸ್, ಫಸ್ಟ್, ಸೆಕೆಂಡ್, ಥರ್ಡ್ ನೋಡಿ. ಇದು ಫಸ್ಟ್, ಸೆಕೆಂಡ್, ಇದು ಥರ್ಡ್. ಕನ್ಫ್ಯೂಸ್ ಸರ್. ಅಲ್ಲ, ಇವಾಗ ಬಂದಿದ್ದು ನಾವು ಹಿಂಗ ಇಲ್ಲ ಸರ್, ಇಲ್ಲಿ ಹಿಂಗ ಎರಡು ಒಂದೇ ಥರ ಇದೆ. ಅದಕ್ಕೆ ಒಂದೊಂದು ಬಾಗಿಲು ಒಂಥರ ಡಿಸೈನ್ ಮಾಡ್ಕೊಂಡ್ರೆ ಫ್ಲವರ್ ಡಿಸೈನ್ ಇದೆ. ಇದು ನೋಡಿ ಮಗ್ಗಿನ ಡಿಸೈನ್ ಇದೆ. ಇದಿಲ್ಲ ಸರ್, ಇದು ಒಟ್ಟಾಗಿದೆ. ಅಂದ್ರೆ ಈ ಗುರ್ತನ್ನ ಇಟ್ಕೊಂಡು ಬರಬೇಕಾಗುತ್ತೆ. ಒಳಗಡೆ ಹೋಗ್ತದೆ. ಹೊಸರು ಬಂದ್ರೆ ಸಿಗೋದಿಲ್ಲ. ಈಗ ನನಗೆ ಗೊತ್ತಿತ್ತು, ನಾನು ಹೋಗ್ಬಿಡ್ತೀನಿ. ನಿಮಗೆ ಗೊತ್ತಿಲ್ಲ, ನಾನು ಇವಾಗ ಹಿಂಗೆ ಹೋಗ್ಬಿಡ್ತಾ ಇದ್ದೆ, ಹಿಂಗೆ ಹೋಗ್ಬಿಡ್ತಾ ಇದ್ದೆ. ಇಲ್ಲ ರೌಂಡ್ ಹೊಡಿತೀರ ಅಷ್ಟೇ. ತಿರ್ಗಾನಾ ಇಲ್ಲೆಲ್ಲ ತಿರುಗ್ತಿದ್ದೀವಿ ನಾವು. ಸಾರಿ ಹೋಯ್ತು. ಅಲ್ಲಿ ನೋಡ್ರಿ, ಅಲ್ಲೊಂದು ಬಾಗಿಲು ಇದೆ, ಒಳಗಡೆ ನಟಾಡ್ಸ್ಬಿಟ್ಟು ನೋಡಿ. ಇಲ್ಲಿ ಬಗ್ಗಿ ಇಲ್ಲಿ ಬಾಗಿಲು ಒಳಗಡೆ ಅಂದ್ರೆ ಕೋಟೆ ನೋಡಿರೋ, ದುರ್ಗದ ಕೋಟೆ, ಚಿತ್ರದುರ್ಗ ಕೋಟೆ ನೋಡಿರಲ್ವಾ? ಹೋಗಿ ಬಂದಿದ್ದೀನಿ. ಹೋಗಿ ಬಂದ್ರೆ ಅಲ್ಲಿ ಅರಮನೆ ಇದೆ. ಅರಮನೆ ದಾರಿ ಅಂತ ಹೇಳ್ತಾರೆ ಸರ್. ಇದು ಸುರಂಗ ಮಾರ್ಗ, ಅಂಡರ್ಗ್ರೌಂಡ್ ಒಳಗಡೆ ಹೋಗ್ಲಿಕ್ಕೆ ಅಲ್ಲಿಗೆ ಇಲ್ಲಿಂದ ಇದೆ ಅಂತ ಹೇಳ್ತಾರೆ ಸರ್. ಬಟ್ ಯಾರು ನೋಡಿಲ್ಲ, ಹೇಳ್ಬೋದು ಅಷ್ಟೇ. ಹೇಳ್ಬೋದು, ಹೋಗಕ್ ದಾರಿ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಅಲ್ಲಿಗೆ ಬರ್ತಿದ್ರೆ ಅಂತ ಹೇಳ್ತಾರೆ, ಅಲ್ಲಿಂದ ಇಲ್ಲಿಗೆ ಬರೋರು ಅಂತ ಹೇಳ್ತಾರೆ. ಸ್ವಲ್ಪ ಬಗ್ಗಿ ನೋಡಿ ಗೊತ್ತಾಗುತ್ತೆ. ತೊಳ್ರಿ, ಬಗ್ಗಿ ನೋಡಿ, ಸ್ಟ್ರೈಟ್ ರೈಟ್ ಹೋಗಿ ಬರ್ಬೋದಾ? ಹಂಗೇನು ಹೋಗಿ ಬಲಗಡೆ
ಈ ಬಲಗಡೆ ಇಲ್ಲೇ ನೋಡಿ, ಇಲ್ಲೇ ಬಂದೆ ನಾನು. ಇಲ್ಲಿ ಬಂದ್ರ ನೋಡಿ ಇವಾಗ ಇದ್ರೊಳಗಡೆ ಹೋಗ್ತಾ ಇದ್ದೀನಿ. ಹಾಂ ಓಕೆ ಓಕೆ. ಎರಡಿದೆ, 1 2. ಹಾಂ ಹಾಂ. ಸ್ನೇಹಿತರೆ ಸಖತ್ತಾಗಿದೆ ಗುಹೆ ನೋಡಿ. 1 ಬಾಗಿಲಿಗೆ 2 ಜಾಗ ಓಡಾಡೋಕ್ಕೆ. ಇದೊಂದು ಹಂಗೆ ಒಳಗಡೆ ಹೋಗ್ಬೋದಲ್ಲ? ಹಾಂ ಬೇಡವಾ? ಓಕೆ ಹಾಂ ಸರಿ ಸರಿ. ಹಾಂ ಹಾಂ ಹಾಂ. ಟಾರ್ಚ್ ಇಲ್ಲಿ ಬಿಡಿ ನೋಡಿ, ಟಾರ್ಚಲ್ಲಿ ಬಿಡಿ ನೋಡಿ ಸರ್. ಅದಲ್ಲ ಇಲ್ಲಿ ನಂದು ಇಲ್ಲಿ ಹೋಗುತ್ತೆ, ಇಲ್ಲಿ ನೋಡಿ. ಓ ಇದು ಅಲ್ಲೆರಡು ಪಾದಗಳಿದಾವೆ. ಹಾಂ ಹಾಂ ಹಾಂ. ಹೊರಕಂಡ್ರೆ ಕಚ್ಚೆ ಪಂಜೆ, ಹಿಂದ್ಗಡೆ ಸಿಂಹಾಸನ, ಇಲ್ಲಿಂದ ಕೆಳಭಾಗ ಪೇಂಟಿಂಗ್ ಇದೆ. ಇಲ್ಲ ಶಿವನ ಚಿತ್ರ ಮೇಲಲ್ಲಿ ನೋಡ್ರಿ ಸರ್. ಇದಕ್ಕೆಲ್ಲ ವನಸ್ಪತಿ ಅಂತ ಹೇಳ್ತಾರೆ. ವನಸ್ಪತಿ ಅಂದ್ರೆ 101 ಗಿಡಮೂಲಿಕೆ ತಂದ್ಬಿಟ್ಟು ತೇದ್ಬಿಟ್ಟು ಅದ್ರಲ್ಲಿ ಪೇಂಟ್ ಬರುತ್ತೆ ನೋಡಿ. ಒಂದೊಂದು ಗಿಡಮೂಲಿಕೆ ಒಳಗಡೆ ಒಂದೊಂದು ಕಲರ್, ಆ ಕಲರ್ಸ್ ಅದ್ರೊಳಗಡೆ ಹಾಕೋರಲ್ಲಿ ಅಲ್ಲಿ ಹಾಕ್ಬಿಟ್ಟು ನವಿಲುಗರಿ ಮುಖಾಂತರ ಈ ಥರ ಡ್ರಾಯಿಂಗ್ ಬಿಡ್ತಾರೆ ಸರ್. ಅದಕ್ಕಿದೆ ಡ್ರಾಯಿಂಗ್ ರೂಮ್ ಸರ್. ಇದು ಲೈಬ್ರರಿ ಅಥವಾ ಡ್ರಾಯಿಂಗ್ ರೂಮ್ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಪೇಂಟಿಂಗ್ ಸರ್ ನೋಡಿ. ಇದೆಲ್ಲ ಗುರುತುಗಳು ರೆಡ್ ಎಲ್ಲ ಅಳಿಸ್ಬಿಟ್ಟು ಐತೆ. ಎಲ್ಲ ಹೋಗಿದೆ, ಬಿದ್ದು ಹೋಗಿದೆ ಸರ್. ಕಾಲಕ್ರಮ ಏನಿರಲ್ಲ. ಅಲ್ಲ ಜನ ಬಂದು ಕೈ ಹಾಕ್ದಿರಂಗೆ ನೋಡ್ಕೊಬೇಕಷ್ಟೇ. ಇದೆಲ್ಲ ದೀಪ ಇಡಕ್ಕೆ ನೋಡಿ. ಇಲ್ಲೊಂದು ಡಿಸೈನ್ ನಿಮ್ಮ ರೈಟ್ ಅಲ್ಲಿ ಇದೆ ನೋಡ್ರಿ. ಹಾಂ ಇದು ದೀಪ. ಡಿಸೈನ್ ಮಾಡಿ ಇದೊಂದು ಇದೊಂದು ದೀಪ ಇಡಕ್ಕೆ. ಇದೊಂದು ಈ ರೂಮಲ್ಲಿ 1 2 3 ಇದಾ 3 3 4. ಈಗ ಬಂದು ದಿಲ್ಲಿ. ನಾ ಬಂದಿದ್ದೆ ಇಲ್ಲಿ. ಇದು ಬೇರೆ, ಇದು ಬೇರೆ, ಇದು ಬೇರೆ. ಇಲ್ಲಿ 4 ಎಂಟ್ರೆನ್ಸ್. 1 ಇದು 2 ಇದು 3 ಇದು 4. 1 2 3 4 ಈಗ ಕಡೆ ಚಿಕ್ಕದಾಗಿ ಬಾಗಿ ಕನ್ಫ್ಯೂಸ್ ಅಷ್ಟೇ. ಬರೋವ್ರಿಗೆ ಕನ್ಫ್ಯೂಸ್ ಆಗೋಗ್ಬಿಡ್ಬೇಕು. ಯಾರು ಹಿಂಗೆ ಬರೋಕೆ ಹೋಗಿ ಸ್ವಾಮೀಜಿಗಳು ಅವ್ರು ಯಾರನ್ನ ಎಸ್ಕೇಪ್ ಆಗ್ಬೇಕಂದ್ರೆ ಹಿಂಗೆ ಹೋಗ್ಬಿಡ್ತಾರೆ. ಆ ಕತ್ಲಲ್ಲಿ ಕಾಣ್ದಿರಾ ಇದು ಬಾಗ್ಲೇನಂತೇಳಿ ಬಿದ್ದೋಗ್ಬಿಡ್ಬೇಕು. ನುಗ್ತಾರೆ, ಬೀಳ್ತಾರೆ. ತಲೆ ಹುಷಾರು. ಇಲ್ಲಷ್ಟು ನಿಮ್ಮ ಹಿಂದ್ಗಡೆ ಹಾಂ ಗಾಳಿ ಬರೋದಕ್ಕೆ, ಗಾಳಿ ಬೆಳಕಿಗೋಸ್ಕರ ಸರ್ ಈ ಥರ ಇದು ಮಾಡ್ಕೊಂಡ್ರೆ, ಓಪನ್ ಮಾಡ್ಕೊಂಡ್ರೆ. ಗ್ರಿಲ್ ಹಾಕಿದ್ರೆ ಒಳಗಡೆ ಕರಡಿಗಳು ಚಿರತೆಗಳು ಬರ್ತಾವೆ ಅಂತ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡಿದ್ರೆ. ಮೇನ್ ಅಂದರೆ ಈ ಗುಹೆಗೆ ಇದೆ ಸರ್ ಗಾಳಿ ಬೆಳಕು. ಇದೇ ಮೇನ್ ಇದನ್ನೇ ಫುಲ್ಲು ಕ್ಲೋಸ್ ಆಯ್ತು ಅಂತಪ್ಪ ಅಂದರೆ ಉಸಿರಾಡುತ್ತಂದ್ರೆ 0% ಆಗಿಬಿಡುತ್ತೆ ಸರ್. ಇದು ಪಲ್ಲಕ್ಕಿ ನೋಡಿ. ಪಲ್ಲಕ್ಕಿ ಅಂದರೆ ಸ್ವಾಮೀಜಿ ಕೂತ್ಬಿಟ್ಟು ತಪಸ್ ಮಾಡೋ ಜಾಗ ಸರ್. ಈಗಂದ್ರೆ ಪಲ್ಲಕ್ಕಿ ಅಂದರೆ ಎತ್ಕೊಂಡು ಹೋಗ್ತಾರೆ. ಆಗಿಂದ್ರೆ ಇಲ್ಲಿ ಫಿಕ್ಸ್ಡ್ ಸರ್. ಇದು ನೋಡಿ, ಇಲ್ಲೊಂದು ಕಾಲಿದೆ, ಇಲ್ಲೊಂದು ಕಾಲಿದೆ ಸರ್. ಎತ್ತಕ್ಕಾಗಲ್ಲ. ಇದು ಫಿಕ್ಸ್ಡ್ ಪಲ್ಲಕ್ಕಿ ಅಂತ ಹೇಳ್ಬೋದು. ಸ್ವಾಮೀಜಿ ಕೂತ್ಬಿಟ್ಟು ತಪಸ್ ಮಾಡೋ ಜಾಗ, ಧ್ಯಾನ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ಸರ್. ಇದು ಇದೆಲ್ಲ ಹೋಗಿದೆ, ಏನಿಲ್ಲ. ಅಲ್ಲೊಂದು ಕಿಟಕಿ ಕಾಣಿಸುತ್ತೆ ನೋಡಿ. ಅದ್ರಿನ ಭಾಗದಲ್ಲಿ ರಾಜರ ಮಲಗ ಮಂಚಿದೆ ಸರ್, ಬೆಡ್ರೂಮ್ ಸರ್. ಈ ಕಿಟಕಿಗೂ ಮತ್ತು ವಾಲ್ ಕನೆಕ್ಷನ್ ಡೈರೆಕ್ಟ್ ಗಾಳಿ ಬೆಳಕು ಬರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ. ಇದರಿಂದ ಅವ್ರಿಗೆ ಗಾಳಿ ಬೆಳಕು ಬರಲಿ, ಮಲ್ಕೊಂಡೆ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ವಾಚ್ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ. ನಿಮಗೆ ಆ ಕಡೆ ತೋರಿಸ್ತೀವಿ, ಇಲ್ಲಿ ದಾರಿ ಇದೆ ಹೋಗ್ಲಿಕ್ಕೆ. ಓಕೆ ಸರ್. ಇದಕ್ಕೆಲ್ಲ ಪೇಂಟಿಂಗ್ ನೋಡಿ, ಕಲರ್ಸ್, ಫ್ಲವರ್ ಡಿಸೈನ್, ನಟಾರ್ಸ್ಬಿಟ್ಟು ನೋಡಿ. ಕಲರ್ಸ್ ಗ್ರೀನ್ ಇದೆ, ರೆಡ್ ಸ್ವಲ್ಪ ಇದೆ ಸರ್. ಇದು ದಕ್ಷ ಬ್ರಹ್ಮ ಚಿತ್ರ ಸರ್. ಅದು ಇದಲ್ಲ ಅದು ನಟಾರ್ಸ್ ಮೇಲ್ಗಡೆ ಎಲ್ಲ ಹೊಡೆದಾಕ್ಬಿಟ್ಟಾರೆ. ದಕ್ಷ ಬ್ರಹ್ಮ ಅಂದರೆ ಈಗೆಲ್ಲ ಹೊಡೆದಕ್ಕೆ, ಯಾಕಂದ್ರೆ ಗೋಲ್ಡ್ ಕಾಯಿನ್ಸ್ ಏನಾದ್ರು ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆಯಿಂದ ಹೊಡೆದಿರುತ್ತೆ ಅಂತ ಹೇಳ್ತಾರೆ ಜನಗಳು, ಯಾರ ಕಳ್ಳರು ಹಾಕ. ಸರ್ ಇದು ವೀರಭದ್ರೇಶ್ವರ ದೇವಸ್ಥಾನ. ಇದು ಸತಿ ಭಿನ್ನವಾಗಿದೆ. ಇದು ದಕ್ಷ ಬ್ರಹ್ಮನ ಪೀಠ. ಅಂದರೆ ಸ್ವಾಮೀಜಿ ಕೂತ್ಕೊಂಡು ಇದಕ್ಕೆಲ್ಲ ಪೂಜೆ ಮಾಡೋರು ಅಂತ ಹೇಳ್ತಾರೆ. ಇಲ್ಲಿ ಕೂತ್ಕೊಂಡು ಪೂಜೆ ಮಾಡೋದು ನೋಡಿ. ಇಲ್ಲಿ ನಂದಿ ತಲೆ ಹೊಡೆದಾಕಿದ್ದಾರೆ, ಡಿಸೈನ್ ಇದೆ. ಇಲ್ಲಿ ಇದು ಇಲ್ಲೆಲ್ಲ ನೋಡಿ ಪಕ್ಷಿಗಳು, ಇಲ್ಲೆಲ್ಲ ಪಕ್ಷಿಗಳು, ಪಾರಿವಾಳ ಡಿಸೈನ್ ಸರ್. ಎಲ್ಲ ಹೊಟ್ಟೋಗಿದೆ ನೋಡಿ. ಆ ಕಡೆ ಈ ಕಡೆ ನಂದಿ, ಇವೆಲ್ಲ ಪಕ್ಷಿ ಡಿಸೈನ್ ಸರ್. ನೋಡಿ ದಕ್ಷ ಬ್ರಹ್ಮ, ದಾಕ್ಷಿಣಿ, ಸತಿ ಇದನ್ನು ಹೊಡೆದಾಕಿದಾರಲ್ಲ. ಡಮರುಗಿದೆ, ಬೆರಳುಗಳು ನೋಡಿ. ಎಲ್ಲ ನಮ್ಮವರೇ ಮಾಡೋದು, ಹೇಳೋದು ಬೇರೆಯವ್ರಿಗೆ. ಹೌದು, ಇದನ್ನು ಡಿಸೈನ್ ಇದೆ. ಸಾಕಾಗಿದೆ ಸರ್. ಮಲಗ ಮಂಚ ಸರ್, ರಾಜರ ಮಲಗ ಮಂಚ. ಅಲ್ಲಿಂದ ತೋರಿಸಿದ್ರಲ್ಲ. ಕಿಡಿಗೆ ಡೈರೆಕ್ಟ್ ಗಾಳಿ ಬೆಳಕು ಬರಲ್ಲ ಅಂತ ಹೇಳ್ಬಿಟ್ಟು ಮಲ್ಕೊಂಡೆ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಹೇಳ್ಬಿಟ್ಟು ವಾಚ್ ಮಾಡೋದು. ಈ ಕಡೆ ತಲೆ ಮಾಡೋದು, ಈ ಕಡೆ ಕಾಲು ಮಾಡೋದು ಸರ್. ಇದು ಸರಿ ಸರಿ ಸರ್. ಮೇಲೆ ಬಂಡೆ ಕಟ್ ಮಾಡಿದೆ ನೋಡಿ, ಟಾಪಲ್ಲಿ ಮಂಚದ ಕಾಲುಗಳು, ಅದಕ್ಕೆ ಮಂಚ ಅಂತ ಹೇಳ್ಬೋದು ಇದಕ್ಕೆ ನಾವು. ಓಕೆ ಸರ್. ಇದು ಸಿಂಹದ ಬಾಗಿಲು. ಇದು ಸಿಂಹದ ಬಾಗಿಲು ಅಥವಾ ಮಕರದ ದೋರ ಅಂತ ಹೇಳ್ತಾರೆ. ಸಿಂಹದ ಬಾಗಿಲು ಅಂದರೆ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಹೇಳ್ಬೋದು. ಇಲ್ಲಿಂದ ಹೊರಗಡೆ ಹೋಗ್ಬಿಟ್ರೆ ಹೊರಗಡೆ ಹೋಗ್ಬಿಡ್ತೀವಿ ನಾವು ಡೈರೆಕ್ಟಾಗಿ. ಹೊರಗಡೆ ಆಚೆ ಕಡೆ ಡೈರೆಕ್ಟ್ ಎಮರ್ಜೆನ್ಸಿ. ಇಲ್ಲಿ ನೋಡಿ ಸಿಂಹ ಇದೆ ಮೇಲೆ.
ಓಕೆ. ಇದು ಮುಖ, ಎರಡು ಕಾಲುಗಳು, ಇದು ಹಿಂಭಾಗ. ಇದು ಯಾವ ಕಡೆ ಮುಖ ಮಾಡಿರುತ್ತೆ ಅವ್ರ ಡೈರೆಕ್ಷನ್ ರೂಟ್ ಮ್ಯಾಪ್ ದಾರಿ ಅಂತ ಹೇಳ್ಬಿಟ್ಟು ಸರ್. ಈಗೆಲ್ಲ ನಾವು ಬಾಣದ ಗುರುತಾಗ್ತೀವಲ್ವಾ, ಅವ್ರಿಗೆಲ್ಲ ಪ್ರಾಣಿಗಳ ಸಿಂಬಲ್ ಅಂತ ಹೇಳ್ತಾರೆ ಸರ್. ಅದು ಸೀಕ್ರೆಟ್ ಕೋಡ್. ಸೀಕ್ರೆಟ್ ಕೋಡ್ ಅವರಿಗೆಲ್ಲ. ಈ ಮಸುಳೆ ಬಾಗಿಲು ಅಂದ್ರೆ ಮಕರದವ್ರು ಅಂದ್ರೆ ಈ ಮಸುಳೆ ಹೆಂಗಿರುತ್ತೆ ನೋಡ್ರಿ, ಆ ತರ ಹೋಗುತ್ತೆ ಅಲ್ರಿ, 4 ಕಾಲ ಆಗ್ತಾವ, 4 ಕಾಲ. ಅದೇ ತರ ನಾವು ಹೋಗ್ಬೇಕಾಗತ್ತೆ ಇಲ್ಲಿಂದ ಹೋದ್ರೆ. ಅದಕ್ಕೆ ಮಕರ ಮೊಸಳೆ ತರ ದಾರಿ ಸರ್. ಅಂದ್ರೆ ಎತ್ತಿದ್ರಪ್ಪ ಅಂದ್ರೆ ತಲೆ ಹೊಡಿತತ್ತೆ ಸರ್. ಲಾಸ್ಟಿಗೆ ಕನೆಕ್ಟ್ ಆಗ್ತೀವಿ, ಸ್ವಲ್ಪ ಡೀಪ್ ಇಳಿಬೇಕು ಹುಷಾರು. ಇದ್ರೆ ನೋಡ್ತಾ ಇದ್ರಲ್ಲ ಹಿಂದ್ಗಡೆ ಇರೋ ಸ್ಪಾಟು. ಆಮೇಲೆ ಇಲ್ಲಿ ಸಾಕಾಗಿದೆ ಸರ್. ಇದು ಸಸ್ಪೆನ್ಸ್ ಮೀಟಿಂಗ್ ಹಾಲ್ ಸರ್. ಇದು ಅಂದ್ರೆ ಗುಪ್ತವಾಗಿರ್ಲಿಕ್ಕೆ ಮೀಟಿಂಗ್ ಹಾಲ್. ಇದು ಸುತ್ತಮುತ್ತ ರಾಜರು ಮತ್ತೆ ಇಲ್ಲಿ ರಾಜರು ಬಂದ್ಬಿಟ್ಟು ಅವಾಗೆಲ್ಲ ಮೀಟಿಂಗ್ ಮಾಡೋರು ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಮೀಟಿಂಗ್ ಮಾಡೋದು. ನೋಡಿ ಕೂತ್ಕೊಳ್ಳೋಕೆ ಚೇರ್ಗಳು ಅವರಿಗೆಲ್ಲ. 80 ಫೀಟ್ ಡೀಪ್ ಅಲ್ಲಿ ಇದೆ ಸರ್. ಈಗ 80 ಅಡಿ ಕೆಳಗಡೆ ಸೀಕ್ರೆಟ್ ಆಗಿ ಒಂಚೂರು ಸೌಂಡ್ ಹೋಗಲ್ಲ, ಹೊರಗಡೆ ಕೇಳಿಸಲ್ಲ. 80 ಅಡಿ ಕೆಳಗಡೆ ಅಂದ್ರೆ ನಾವು ಇಲ್ಲಿಂದ ಕೂಗಿದ್ರೆ ಹೊರಗಡೆ ಕೇಳಿಸಲ್ಲ, ಹೊರಗಡೆಯಿಂದ ಕಿರ್ಚಿರಪ್ಪ ಅಂದ್ರೆ ಇಲ್ಲಿ ಕೇಳಿಸಲ್ಲ ಸರ್. ಫುಲ್ ಸೌಂಡ್ಲೆಸ್, ಗುಯ್ಯಿ ಮದಷ್ಟೇ ಶಬ್ದ ಕೇಳಿದ್ರೆ ಮತ್ತೇನು ಕೇಳಿಸಲ್ಲ ಸರ್ ಇಲ್ಲೆಲ್ಲ ಫುಲ್ಲು. ಇದೆಲ್ಲ ದೀಪ ಇಡಲಿಕ್ಕೆ ಗೂಡುಗೋಡಿ ಸರ್. ಅಕಸ್ಮಾತ್ ಮೀಟಿಂಗ್ ಮಾಡೋಕ್ಕಾಗಲ್ಲ, ರಾಜರೆಲ್ಲ ಕುಂತ್ಬಿಟ್ಟು ಮೀಟಿಂಗ್ ಮಾಡ್ತಿರ್ತಾರಲ್ವಾ, ಶತ್ರುಗಳು ಏನಾದ್ರು ವಿಷಯ ತಿಳಿತದಲ್ಲ, ಅಟ್ಯಾಕ್ ಮಾಡಕ್ ಬಂದಾರ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ದೀಪ ಹಚ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಅವ್ರೇನು ಇಲ್ಲಿಗೇನ ಬಂದ್ರಪ್ಪ ಅಂದ್ರೆ ಇಲ್ಲಿಂದ ಆಚೆ ಕಡೆ ಹೋಗಿ ದಾರಿ ಸರ್ ಅವ್ರಿಗೆ. ಇಲ್ಲಿಂದ ಆಚೆ ಕಡೆ ಹೋಗಿ ದಾರಿ ಅವ್ರಿಗೆ ಎಮರ್ಜೆನ್ಸಿ ಇದೆ. ಇದೆಲ್ಲ ದೀಪ ಹಚ್ಬಿಟ್ಟು ಸೈಲೆಂಟ್ ಕೂತ್ಕೊಂಡ್ರೆ ಎಷ್ಟು ಕತ್ಲಿರುತ್ತೆ ಅಂತ ನೋಡ್ಬೋದು ನಾವು. ಸ್ವಲ್ಪ ಸ್ನೇಹಿತರೆ, ಇದು ರಾಜರು ಮೀಟಿಂಗ್ ಹಾಲ್ ಅಂತೆ. ನೋಡ್ತಾ ಇದ್ದೀರಲ್ವಾ, ಸಾಕತ್ತಾಗಿದೆ ಮೀಟಿಂಗ್ ಹಾಲು, ಸೂಪರ್ ಆಗಿದೆ ಸರ್. ಇದರಲ್ಲಿ ಪ್ಲಾಸ್ಟಿಕ್ ತುಂಬ ನೈಸ್ಗಿದೆ, ಮಾರ್ಬಲ್ ತಗಿದೆ, ಶೈನಿಂಗ್ ಇದೆ, ಗಾರೆ ಮುಟ್ಟಿದ ಸ್ವಲ್ಪ ತಣ್ಣಗಿರುತ್ತೆ. ಹಾಂ, ಈಗೆಲ್ಲ ನಾವು ಸಿಮೆಂಟ್ ಬಳಸ್ತೀವಲ್ವಾ, ಹೌದಾ, ಅವ್ರಿಗೆಲ್ಲ ಇದು ಗಾರೆ ಸರ್. ಅವಾಗ ಗಾರೆ ಗಾರೆ ಅಂದರೆ ಬೆಲ್ಲ, ಸುಣ್ಣ, ಮೊಟ್ಟೆ, ಮರಳು, ಇಂಗಳದಂಟು, ಅಂಟುಳಕಾಯಿ, ಪತ್ರಕಾಯಿ, ಮರದಂಟು, ಗರಿಕೆ ಚೂರು, ಮಡಿಕೆ ಚೂರು, ಲೋಳೆ ರಸ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ವಾರಗಟ್ಟಲೆ ಗುಂಡಿ ಮುಖಾಂತರ ಬಿಟ್ಟು ಈ ಥರ ಪ್ಲಾಸ್ಟರ್ ಮಾಡ್ಕೊಂಡಿರೋದು. ಸ್ಟಾರ್ಟಿಂಗ್ ಬರೋದು ಜಡಿ ಮಣ್ಣು ಸರ್, ಸೆಕೆಂಡ್ ಬರೋದು ಗಾರೆ ಸರ್. ಇದು ಈ ಚಕ್ರಪತಿ ಊಟ ಕೇಳಿರಲ್ಲ, ಶಿವಾಜಿ ಊಟ, ಹೌದೌದು, ಆ ಹುಡುಗಕ್ಕೆ ಬಾಲಕ್ಕೆ ಹಗ್ಗ ಕಟ್ಬಿಟ್ಟು ಹಿಂಗೆ ಎಸ್ತಾರಪ್ಪ ಅಂದ್ರೆ ಒಂದು 10 ಜನ ಬೇಕಾದ್ರೆ ಹತ್ಬೋದು ಅಂತ ಹೇಳ್ತಾರೆ. ಈ ಥರ ಗಾರೆ ನೈಸ್ ಮಾಡ್ಬಿಟ್ಟು ಉಡ ನಿಮ್ಗೆ ಎಸ್ತಾರಪ್ಪ ಅಂದ್ರೆ ಸ್ಕಿಡ್ ಆಗಿ ಕೆಳಗಡೆ ಬೀಳೋದಂತೆ, ಅಷ್ಟು ನೈಸ್ ಇರುತ್ತೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವಾಗೆಲ್ಲ ಗಾರೆ ಯಾರು ಶತ್ರುಗಳು ಅಟ್ಯಾಕ್ ಮಾಡಿದಾರಪ್ಪ ಅಂದ್ರೆ ಹತ್ತಕ್ಕಾಗಬಾರ್ದು ಗೋಡೆನೆ, ಆ ಥರ ಮಾಡ್ಕೊಂಡಿದ್ದಾರೆ ಎಲ್ಲ. ಇದೆಲ್ಲ ದೀಪ ಇಡಲಿಕ್ಕೆ ಸರ್. ಇದು ಸುಬ್ರಹ್ಮಣ್ಯ ದೇವಸ್ಥಾನ ಇತಿಹಾಸಗೋಸ್ಕರ ಎಲ್ಲ ಹೊಡೆದಾಕಿರೋ ಏನಿಲ್ಲ. ಸುಬ್ರಹ್ಮಣ್ಯವಾನ ನವಿಲುಡಿ ಕಾರ್ತಿಕೇಶ್ವರ. ಇದು ಸರಸ್ವತಿ ವಾಹನ ಹಂಸಪಕ್ಷಿ. ಇಲ್ಲಿ 2 ದೇವಸ್ಥಾನ ಇದ್ದು 2 ದೇವಸ್ಥಾನ ಹೊಡೆದಾಕಿರಿ ಸರ್. ಇನ್ನು ಸರ್ ಮೇಲೆ ಒಂದು ಓನ್ ಇದೆ ನೋಡಿ, ಅದೇ ಕಾಣಿಕೆ ಉಂಡೆ ಅಂತ ಹೇಳಿದ್ವಲ್ಲ ನಮಗೆ, ಅಲ್ಲಾಗಿದ್ದು ಇಲ್ಲಿ ಬಂದ್ಬಿಡುತ್ತೆ. ಇದಕ್ಕೆ ತಡೆಗೋಡೆ ಸರ್. ಕಾಯಿನ್ಸ್ ಕೆಳಗಡೆ ಬೀಳ್ಬಾರ್ದು, ಅದ್ರೊಳಗಡೆ ಬೀಳ್ಬೇಕು. ದಾರಿ ತೋರಿಸಿದ್ವಲ್ಲ ನಮಗೆ, ಅಲ್ಲಿಂದ ಹೋಗ್ಬಿಟ್ಟು ತಗೊಂಬರ ಸರ್. ಅವಾಗೆಲ್ಲ ಹಗ್ಗದಿಡಿ ಮುಖಾಂತರ ನೀವು ಅಲ್ಲೇ ಕಾಯಿನ್ ನೋಡಿದಿರಲ್ಲ, ಅದೇ ಕಾಯಿನ್ ಇಲ್ಲಿ ಬೀಳೋದು ಬಂದು. ಇಲ್ಲೆಲ್ಲ ದೇವಸ್ಥಾನ ವಿಗ್ರಹಗಳು ಸರ್, ಬಟ್ ಎಲ್ಲ ಹೊಡೆದಾಕಿದ್ರೆ ಡಿಸೈನ್ ಮಾತ್ರ ನೋಡ್ಬೋದು. ಹಾಂ, ಇದು ಅವಾಗೆ ಬಂದಿದೆ ಅಲ್ವಾ? ಹೌದು ಸರ್, ಹೌದು, ಬಂದಿರೋ ಜಾಗ ಗೊತ್ತಾಗಲ್ಲ. ಹೋಗಿದ್ದು ಇಲ್ಲಿ, ಬಂದಿದ್ದು ಇಲ್ಲಿ, ಅಷ್ಟು ಸುತ್ತಾಕೊಂಡು ಬಂದಿರೋದು. ಆಗತ್ತಲ್ಲ? ಹಾಗಾದ್ರೆ ನಡೀರಿ ಸ್ನೇಹಿತರೆ, ಈ ಟನಲ್ ಒಳಗಡೆ ಬಂದಿದ್ದೀರಿ. ಸಕ್ಕತ್ತಾಗಿತ್ತು ಮಾತ್ರ. ಸೆಕೆ ಕಿತ್ಕೊಂಬತ್ತಿದೆ, ಒಂಚೂರು ಗಾಳಿ ಇಲ್ಲ. ಈ ಗಾಳಿ ಮಧ್ಯೆ ಗಾಳಿ ಇಲ್ದಿರೋ ಜಾಗದಲ್ಲಿ, ಇಂಥ ಜಾಗದಲ್ಲಿ ಆವಾಗ ಹೆಂಗೆ ಜೀವನ ಮಾಡ್ತಾಯಿದ್ರು ಗೊತ್ತಿಲ್ಲ. ಹೊರಗಡೆ ಹೋದ್ಮೇಲೆ ಕ್ಲಿಯರಾಗಿ ಹೇಳ್ತೀನಿ. ಇಲ್ಲಿ ಒಳಗಡೆ ಅಂತೂ ಹೇಳೋಕ್ಕಾಗಲ್ಲ. ನೋಡ್ತಾ ಇದ್ದೀರ ನಮ್ಮ ಮುಖದಲ್ಲಿ ಬೆವರು ಹೆಂಗೆ ಕಿತ್ಕೊಂಬತ್ತಿದೆ. ಸಕ್ಕತ್ತಾಗಿದೆ ಮಾತ್ರ. ಬರೋವಾಗ ನೀವು ವಿಸಿಟ್ ಮಾಡಿ.